ಹೇ ಗೈಸ್, ಮಾರ್ನಿಂಗ್ ತುಂಬ ಡಿಸಿಪ್ಲಿನ್ ಆಗಿದ್ದೆ. ಆಫ್ಟರ್ನೂನ್ ಆಗ್ತಾ ಆಗ್ತಾ ನನ್ನ ಡಿಸಿಪ್ಲಿನ್ ಬ್ರೇಕ್ ಆಗೋಯ್ತು. ಹೇಗೆ ಅಂತ ಹೇಳ್ತೀನಿ ನೋಡಿ. ಬೆಳಗ್ಗೆ ಎದ್ದು ಗಡಿಬಿಡಿ ಇದ್ದರೂ ಕೂಡ ಬೀಟ್ರೂಟ್ ಹಾಳಾಗಬಾರ್ದು ಅಂತ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿನ ಮಾಡ್ಕೊಂಡಿದ್ದಾಯಿತು. ಸೊ ಚಪಾತಿಗೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕಿದೆ, ಯಾಕಂದರೆ ಆಯಿಲ್ನ ಸ್ವಲ್ಪ ರೆಡ್ಯೂಸ್ ಮಾಡೋಣ ಅಂತ. ಬಾಡಿಗೆ ಆಯಿಲು, ಮೈದಾ, ಶುಗರ್ ಕೊಟ್ಟು ಹಾಳು ಮಾಡೋದು ಬೇಡ. ಯಾವಾಗ ತುಂಬ ಸೆಕೆ ಇರುತ್ತಲ್ಲ ಗೈಸ್, ನನ್ನ ಡಿಸಿಪ್ಲೀನು ಐಸ್ ಕ್ರೀಮ್ಗಿಂತ ಫಾಸ್ಟಾಗಿ ಮೆಲ್ಟಾಗಿ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ಎಲ್ಲ ಅವಾಯ್ಡ್ ಮಾಡಿದ್ರು ಇವತ್ತಿನ ಹೀಟ್ಗೆ ನಾನು ಐಸ್ ಕ್ರೀಮ್ ತಿನ್ನಲೇಬೇಕಾಗಿ ಬಂತು. ಸೊ ನಾನು ಡಿಸಿಪ್ಲಿನ್ ಬ್ರೇಕ್ ಆಗೋಯ್ತು ಅಲ್ಲೇ. ಸೊ ಐಸ್ ಕ್ರೀಮ್ ತಿಂದುಬಿಟ್ಟೆ. ಆ್ಯಂಡ್ ನನ್ನ ವ್ಲಾಗ್ನ ಶಾರ್ಟಾಗಿ ಇಟ್ಟಿದ್ದೀನಿ. ಇದು 3 minutes ವ್ಲಾಗ್. ಬಿಕಾಸ್ ಎವ್ರಿ ಡೇ ಪ್ರೊಡಕ್ಟಿವ್ ಆಗೇ ಇರೋದಿಲ್ಲ ಅಲ್ವಾ. ಎಲ್ಲರ ಮನೇಲೂ ಅಷ್ಟೇ ಒಂದೊಂದು ದಿನ ಏನಾದರೂ ಫಂಕ್ಷನ್ಸ್ ಆಯಿತು, ಅಥವಾ ಏನಾದರೂ ಹೋಗೋದಿರುತ್ತೆ, ಏನಾದರೂ ತರೋದಿರುತ್ತೆ, ತುಂಬ ಪ್ರೊಡಕ್ಟಿವ್ ಆಗಿರುತ್ತೆ. ಇನ್ನೊಂದೊಂದು ದಿವಸ ಇಟ್ ಈಸ್ ಲೈಕ್ ನಾರ್ಮಲ್ ಡೇ. ಸೊ ನಾನು ಹೇಗೆ ರಿಯಲ್ ಆಗಿದ್ದೆ ಸೊ ಲೈಫಲ್ಲಿ, ಸೊ ಹಾಗೆಯೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾವಾಗಲೂ ಅಲ್ಲಿ ಹೋಗ್ತಿದ್ದೀವಿ, ಇಲ್ಲಿ ಹೋಗ್ತಿದ್ದೀವಿ, ಇದು ತರ್ತಿದ್ದೀವಿ, ಅದು ತರ್ತಿದ್ದೀವಿ ಅಂತ ನನಗೆ ಸುಮ್ಮನೆ ಹಾಕೋಕ್ಕಾಗಲ್ಲ. ಸೊ ದಿಸ್ ಈಸ್ ದ ರಿಯಲ್ ಡೇ. ಮೇ ಬಿ ನಿಮ್ಮ ಲೈಫಲ್ಲೂ ಇಷ್ಟೇ ಇರುತ್ತೆ. ಹೆವಿ ಬಿಸಿಲಿದೆ. ಸೊ ಕ್ಯಾಂಡೀಸ್ ತಂದಿದ್ದೆ. ಸೊ ಹೊರಗೆ ನೋಡಿದ್ರಿ ಗೈಸ್ ಎಷ್ಟು ಬಿಸಿಲಿದೆ ಅಂತ. ಅಪ್ಪ ಆಗ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ದಿಸ್ ಒನ್ ಪಿಸ್ತಾ ಫ್ಲೇವರ್ ತೊಗೊಂಡಿದ್ದೀನಿ. ನೋಡಿ ಗೈಸ್, ಕಲರ್ ಏನು ಸಖತ್ತಾಗಿದೆ. ಈ ಬಿಸಿಲಿಗಂತೂ ನೀರು ಕುಡಿದ್ರೂ ಸಾಲ್ತಾ ಇಲ್ಲ. ಸ್ವಲ್ಪ ಕೋಲ್ಡ್ ಏನಾದರೂ ತಿನ್ನೋಣ ಅಂತ ಅನ್ನಿಸುತ್ತೆ. ಸೊ ಈ ಬಿಸಿಲು ನೋಡ್ಕೊಂಡು ಐಸ್ ಕ್ಯಾಂಡಿ ತಿಂದೆ. ಊಟ ಆಯ್ತು ಇವಾಗ ತಾನೆ. ಊಟ ಆದಮೇಲೆ ತಿಂತಾ ಇದ್ರೆ ವಾವ್ ಚೆನ್ನಾಗಿದೆ ಪಿಸ್ತಾ ಫ್ಲೇವರ್. ಗುಡ್ ಒನ್, ಚೆನ್ನಾಗಿದೆ ಗೈಸ್, ರಿಯಲಿ ಗುಡ್. ಇದು ಯಾವುದು? ಇದು ಡೈರಿ ಡೇ. ಇದು ಈ ಥರ ಇದೆ ಡೈರಿ ಡೇ ಪಿಸ್ತಾ. ಅದು ಚೆನ್ನಾಗಿದೆ. ಸುಮ್ಮನೆ ನೋಡೋಣ, ಹೊಸದು ಬಂದಿದೆ, ಇದು ಚೆನ್ನಾಗಿದೆಯಾ ನೋಡೋಣ ಅಂತ ತಂದೆ. ಬಾಡಿ ಎಲ್ಲ ತಂಪು ಅನ್ನಿಸ್ತೈತೆ. ಗೈಸ್, ಒಂದು ವಿಡಿಯೋ ವೈರಲ್ ಆಗ್ತೈತೆ. ಏನು ಗೊತ್ತಾ, ಸುಮ್ಮನೆ ಸ್ಪೂನ್ ತಗೊಂಡೋಗೋದು, ಎಷ್ಟು ಫಾಲೋವರ್ಸ್ ಇದ್ದಾರೆ ಅಷ್ಟನ್ನು ಸ್ಪೂನ್ನ ಗೋಡೆಗೆ 10 ಸತಿ ಚುಚ್ಚೋದು, ಅಥವಾ ಚಾಕ್ ತಗೊಂಡೋಗೋದು ನೆಲಕ್ಕೆ ಡಿಗ್ ಮಾಡೋದು 10 ಸತಿ ಅಂತ. ಸೊ ಅದನ್ನು ನಾನು ಶಾರ್ಟ್ ರೆಕಾರ್ಡ್ ಮಾಡ್ತಾಯಿದ್ದೆ. ಸೊ ಅದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಆ್ಯಂಡ್ ಊಟ ಎಲ್ಲ ಆಯಿತು. ನೈಟ್ ಒಂದು ರೌಂಡ್ ವಾಯುವಿಹಾರಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಅದು ಯಾವುದು ರಾಣಿನೂ ಅಲ್ಲ, ನಾನು ಯಾರೋ ನನ್ನ ಜೊತೆ ಸೈನಿಕರು ಇಲ್ಲ, ಜಸ್ಟ್ ಹಾಗೆ ಲೈಕ್ ಮಾಡಿ. ಸೊ ದಟ್ಸ್ ಇಟ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಪೋರ್ಟ್ ಮಾಡಿ ಕನ್ನಡ ಬ್ಲಾಗರ್ಸ್ಗೆ. ಸೊ ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬಾಯ್. ಚೆನ್ನಾಗಿ ನಿದ್ದೆ ಮಾಡಿ.